ಲಾರಿ ಹಾಗೂ ಬುಲೆರೋ ವಾಹನದ ನಡುವೆ ನಡೆದ ರಸ್ತೆ ಅಪಘಾತದಲ್ಲಿ ಬುಲೆರೋ ವಾಹನದ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ಪಾವಗಡ ಪಟ್ಟಣದ ತುಮಕೂರು ರಸ್ತೆಯ ಎಸ್ಆರ್ಎಸ್ ಪೆಟ್ರೋಲ್ ಬಂಕ್ ಬಳಿ ಮುಂಭಾಗ ಇಂದು ಬೆಳಗ್ಗೆ ನಡೆದಿದೆ. ಮೃತ ವ್ಯಕ್ತಿಯನ್ನ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದ ಪುಟ್ಟಸ್ವಾಮಿಯವರ ಮಗ ಗಿರೀಶ್ ಎಂದು ತಿಳಿದು ಬಂದಿದೆ. ತುಮಕೂರು ರಸ್ತೆಯಿಂದ ಪಾವಗಡದ ಕಡೆ ಬರುತ್ತಾ ಇದ್ದ ಬೊಲೆರೋ ಮುಂಭಾಗದಲ್ಲಿ ಸಾಗುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಒಂದು ಅಪಘಾತ ಸಂಭವಿಸಿದೆ. ಲಾರಿಯ ಮುಂಭಾಗದಲ್ಲಿ ಓಮಿನಿ ಒಂದು ಪಾವಗಡ ಪಟ್ಟಣದಿಂದ ತುಮಕೂರು ರಸ್ತೆ ಕಡೆ ಬರ್ತಾ ಇತ್ತು. ಸಡನ್ ಆಗಿ ಓಮಿನಿ ಪೆಟ್ರೋಲ್ ಬಂಕ್ ಬಳಿ ಯೂಟರ್ನ್ ತೆಗೆದುಕೊಂಡಿದೆ. ಹಾಗಾಗಿ ಲಾರಿ ಚಾಲಕ ತನ್ನ ವೇಗವನ್ನ ನಿಯಂತ್ರಣ ಮಾಡಲು ಮುಂದಾದಾಗ ಹಿಂಬದಿಯಿಂದ ವೇಗವಾಗಿ ಬರುತ್ತಿದ್ದ ಬೊಲೆರೋ ವಾಹನ ಲಾರಿಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಚಾಲಕ ಸಾವಿಗೀಡಾದ ದೃಶ್ಯ ನಿಜಕ್ಕೂ ನೋಡುಗರನ್ನ ಎದೆ ಜಲ್ಲೆನಿಸಿತ್ತು. ಅತಿಯಾದ ವೇಗ ಹಾಗೂ ಚಾಲಕನ ನಿರ್ಲಕ್ಷ್ಯತನ ಇಂತಹ ದುರ್ಘಟನೆಗಳು ಸಂಭವಿಸಲು ಕಾರಣವಾಗುತ್ತವೆ. ಹಾಗಾಗಿ ಎಚ್ಚರ ಅಗತ್ಯ. ಜೊತೆಗೆ ತುಮಕೂರು ಮುಖ್ಯ ರಸ್ತೆಯಲ್ಲಿ ವೇಗವಾಗಿ ಚಲಿಸುವ ವಾಹನಗಳ ವೇಗಕ್ಕೆ ತಡೆಗೋಡೆ ನಿರ್ಮಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಈ ಒಂದು ಘಟನೆ ನಡೆದ ಸ್ಥಳಕ್ಕೆ ಪಾವಗಡ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗುರುನಾಥ್ ಹಾಗೆ ಸಿಬ್ಬಂದಿಗಳು ಧಾವಿಸಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ನವೀನ್ ಕಿಲಾರ್ಲಹಳ್ಳಿ, TVN, ಪಾವಗಡ.